ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೇಕ್ ಅ ಮೂಮೆಂಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಏನಾದರೂ ಎಗ್ಗಲ್ಲಿ ಸ್ಪೆಷಲಾಗಿ ತಿನ್ನಬೇಕು ಅಂದರೆ ಅಥವಾ ವೆರಿ ಈಸಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಇಲ್ಲಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಸೊ ಪ್ರೋಟೀನಾಗಿ ಕೂಡ ಇಂಟೇಕ್ ಸಿಗುತ್ತೆ. ಸೊ ಇಲ್ಲಿ ಆಯಿಲ್ಗೆ ನಾನು ಜೀರಾ ಮತ್ತು ಕ್ಯುಮಿನ್ ಸೀಡ್ಸ್ ಹಾಕೋತಾ ಇದ್ದೀನಿ. ಜೀರಾನ ಕ್ಯುಮಿನ್ ಸೀಡ್ಸ್ ಅಂತಾರೆ. ಹಾಗೆ ಕ್ಯುಮಿನ್ ಸೀಡ್ಸಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಫಾರ್ ಡೈಜೆಷನ್ ಆಗಿರ್ಬೋದು, ತುಂಬ ಯೂಸ್ಫುಲ್ ಇದೆ, ಗ್ಯಾಸ್ಟ್ರಿಕ್ ಆಗಲ್ಲ. ಹಾಗೆ ನಾನಿಲ್ಲಿ ಇಂಗ್ ಪೌಡರ್ ಕೂಡ ಹಾಕೋತಾ ಇದ್ದೀನಿ, ಸೊ ದಟ್ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಆಗದೆ ಇರಲಿ ಅಂತ. ಹಾಗೆ ಇಲ್ಲಿ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಅದಾದ ತಕ್ಷಣ ಈರುಳ್ಳಿ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಇಸ್ ದ ಕೀ ಇಂಗ್ರೀಡಿಯೆಂಟ್ ಎಗ್ ಬುರ್ಜಿಗೆ. ಸೊ ಎಷ್ಟು ನೀವು ಆನಿಯನ್ಸ್ ಹಾಕೋತೀರೋ ಅಷ್ಟು ಎಗ್ ಬುರ್ಜಿ ಜಾಸ್ತಿ ಆಗುತ್ತೆ. ಇದು ಒಂದು ಪ್ರೋ ಟಿಪ್ ಅನ್ಕೋಬೋದು. ಹಾಗೆ ಆಲ್ರೆಡಿ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಈರುಳ್ಳಿ ಬೇಗ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಟ್ರಾನ್ಸ್ಲೂಸೆಂಟ್ ಅಂದರೆ ಬೇಗ ಬೇಯುತ್ತೆ. ಆರ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಗೋಲ್ಡನ್ ಬ್ರೌನ್. ಹಾಗೆ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಶೇರ್, ಹಾಗೆ ಕಾಮೆಂಟ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿ ಮಾಡೋಕ್ಕೆ ನನಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ನಾನು ಕಾಯಿ ಪೀಸಸ್ ಹಾಕೋತಾ ಇದ್ದೀನಿ, ಸೊ ದಟ್ ಎಗ್ ಬುರ್ಜಿ ತಿನ್ನುವಾಗ ಮಧ್ಯೆ ಮಧ್ಯೆ ಕ್ರಂಚಿಯಾಗಿ ಸಿಗಲಿ ಅಂತ. ಸೊ ಇಲ್ಲಿ ನಾನು ಮೊದಲೇ ಹಾಕೋತಾ ಇದ್ದೀನಿ. ಇದನ್ನು ನೀವು ಬೇಕಾದರೆ ಲಾಸ್ಟಲ್ಲಿ ಕಾಯಿ ತುರಿ ಕೂಡ ಹಾಕೋಬೋದು. ಸೊ ನನಗೆ ಈ ಥರ ಇಷ್ಟ, ಸೊ ದಟ್ ಬಾಯಿಗೆ ಸಿಗುತ್ತೆ ಅಂತ. ನಿಮಗೆ ಬೇಕಾದ್ರೆ ಲಾಸ್ಟಲ್ಲಿ ಕೂಡ ಹಾಕೋಬೋದು. ಹಾಗೆ ಇಲ್ಲಿ ಅರಿಶಿನ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಇದು ಆಪ್ಷನಲ್, ನೀವು ಲಾಸ್ಟಲ್ಲಿ ಕೂಡ ಗಾರ್ನಿಷಿಗೆ ಹಾಕೋಬೋದು. ನನಗೆ ಪರ್ಸ್ನಲಿ ಕೊತ್ತಂಬರಿ ಸೊಪ್ಪು ರಾ ಆಗಿ ತಿನ್ನೋಕ್ಕಿಂತ ಸ್ವಲ್ಪ ಬೆಂದರೆ ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ಇಲ್ಲಿ ಮುಂಚೆನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಲಾಸ್ಟಲ್ಲಿ ಕೂಡ ಗಾರ್ನಿಷಿಗೆ ಯೂಸ್ ಮಾಡ್ಬೋದು. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ನಾನು 4 ಎಗ್ಸ್ ಹಾಕೋತಾ ಇದ್ದೀನಿ. ಯಾವಾಗ ನಮಗೆ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಅಂದರೆ ಬೆಂದಿದೆ ಅಂತ ಗೊತ್ತಾಗುತ್ತೆ, ಆಗ ನಾನು ಇಲ್ಲಿ ಮೊಟ್ಟೆನ ಬ್ರೇಕ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಕಾಮೆಂಟ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ಯಾವ ವಿಡಿಯೋ ಇಷ್ಟ ಆಗ್ತಿದೆ ಏನು ಅಂತ. ಸೊ ಪ್ಲೀಸ್ ಕಾಮೆಂಟ್. ಹಾಗೆ ಇಲ್ಲಿ ನಾನು ಎಗ್ ಬೀಟ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಸೊ ದಟ್ ಎಗ್ಗಿಗೆ ಕೂಡ ಹಿಡೀಲಿ ಅಂತ. ಸೊ ಅದಕ್ಕೂ ಕೂಡ ಟೇಸ್ಟ್, ಉಪ್ಪು ಹುಳಿ ಖಾರ ಹಿಡೀಲಿ ಅಂತ. ಇದು ತುಂಬ ಟೈಮ್ ತೊಗೊಳ್ಳಲ್ಲ, ಜಸ್ಟ್ ವಿತಿನ್ 2 to 3 ಮಿನಿಟ್ಸ್ ಬೇಗ ಬೆಂದೋಗುತ್ತೆ. ಸೊ ಹಾಗೆ ತಳ ಹಿಡಿಬಾರ್ದು ಅಂತ ಮೇಕ್ ಶೋರ್ ಮಿಕ್ಸ್ ಮಾಡ್ತಾನೆ ಇರಿ. ಐ ಹೋಪ್ ಇದು ಎಲ್ಲರಿಗೂ ಗೊತ್ತಿರೋ ರೆಸಿಪಿನೇ, ಬಟ್ ಇದರಿಂದ ಯಾರು ಟ್ರೈ ಮಾಡಿಲ್ಲ ಅಥವಾ ಯಾರ್ಯಾರಿಗೆ ಗೊತ್ತಿಲ್ಲೋ ಅಥವಾ ಈ ಥರನೂ ಎಗ್ಗಲ್ಲಿ ಮಾಡ್ಕೋಬೋದು ಅನ್ನೋರಿಗೆ ಒಂದು ರೆಸಿಪಿ ಅಷ್ಟೇ. ಅದಾದಮೇಲೆ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ ಬೇಕು ಅಂತ. ಇದಾದ ನಂತರ ವಿತಿನ್ 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟರೆ ನಮಗೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ಯಾರೆಲ್ಲ ಎಗ್ ಬುರ್ಜಿ ಟ್ರೈ ಮಾಡಿದ್ದೀರಾ ಅಥವಾ ಈ ರೆಸಿಪಿನ ಟ್ರೈ ಮಾಡಿದಿರಿ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನೂ ಯಾವ ರೆಸಿಪಿ ಬೇಕು ಅಂತ. ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಈಗ ನಾನು ಈ ಎಗ್ ಬುರ್ಜಿ ರೆಡಿ ಟು ಸರ್ವ್. ಇದನ್ನು ನಾವು ಚಪಾತಿ, ದೋಸೆ, ಅಕ್ಕಿ ರೊಟ್ಟಿ ಯಾವುದ್ರ ಜೊತೆನಾದರೂ ತಿನ್ಬೋದು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.